ನಾವು ಈ ವಿಷಯವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಹೋಗಬೇಕಾಗಿದೆ. ಒಂದು ಕಡೆ ಈ ರೀತಿ ಆದರೆ ಕರ್ನಾಟಕ ರಾಜ್ಯದಲ್ಲಿ 59,000 ಉಪಾಧ್ಯಾಯರ ಕೊರತೆ ಇದೆಯಂತೆ. 59,000 ಉಪಾಧ್ಯಾಯರುಗಳು ಬೇಕಾಗಿದೆ. ಆದರೆ ಸರ್ಕಾರದಲ್ಲಿ ಅವ್ರನ್ನ ತಗೊಳ್ಳೋದಕ್ಕೆ ಹಣ ಇಲ್ಲ. 13,000 ಟೀಚರ್ಗಳನ್ನು ತಗೋತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆ 13,000 ತಗೊಂಡ್ರೂ ಕೂಡ ಇನ್ನು 46,000 ಉಪಾಧ್ಯಾಯರುಗಳ ಕೊರತೆಯನ್ನು ನಾವು ಕಾಣಬಹುದಾಗಿರುತ್ತೆ. ಇಂಥ ಒಂದು ಸ್ಥಿತಿಯಲ್ಲಿ ಅನ್ಪ್ರೊಫೆಷನಲಿಸಮ್ ಸರ್ಕಾರದ ಆಡಳಿತದಲ್ಲಿ ಯಾವ ರೀತಿಯಾದಂಥ ಚಾಣಕ್ಷತನವಾಗಲಿ ಬುದ್ಧಿವಂತನವಾಗಲಿ ಅದಕ್ಕೆ ಅವಕಾಶವೇ ಇಲ್ಲವಾಗಿದೆ. ಎಲ್ಲವೂ ಕೂಡ ಸರ್ಕಾರದ ಈ ಒಂದು ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಕ್ಕಿ ಸರ್ಕಾರ ನಲುಗ್ತಾ ಇದೆ, ದಿನದಿನಕ್ಕೆ ಕ್ಷೀಣವಾಗ್ತಾ ಇದೆ. ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 40 ಕೋಟಿ ಜನಸಂಖ್ಯೆ ಇತ್ತು. ಈಗ 144 ಕೋಟಿ ಜನಸಂಖ್ಯೆ ಇದೆ. ಈ 40 ಕೋಟಿ ಜನಸಂಖ್ಯೆ ಇದ್ದಾಗ ನಮ್ಮ ದೇಶದಲ್ಲಿ ಒಂದಷ್ಟು ಫಲವತ್ತಾದ ಭೂಮಿ, ಬೆಟ್ಟ ಪರ್ವತಗಳು, ಖನಿಜ ಸಂಪತ್ತು, ಹೀಗೆ ಒಂದಷ್ಟು ಪ್ರಾಕೃತಿಕ ಸಂಪತ್ತು ಇತ್ತು.